ಗಾಯ್ಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಎರಡನೇ ಒಡಿಐ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಅಡಿಲೇಡ್ ಓವಾಲ್ ಅಲ್ಲಿ ಆಗ್ತಾ ಇರುವಂತ ಮ್ಯಾಚು. ಅಡಿಲೇಡ್ ಓವಾಲ್ ಅಂತ ಬಂದಾಗ ನಮಗೆ ನೆನಪಿಗೆ ಬರುವಂಥದ್ದು ಒಂದೇ ಹೆಸರು, ಅದು ವಿರಾಟ್ ಕೊಹ್ಲಿ. ಹೌದು ಗುರು, ಅಡಿಲೇಡ್ ಓವಲ್ ಅಲ್ಲಿ ಅಷ್ಟು ರನ್ಸ್ನ ಹೊಡೆದು ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯನ್ಸ್ಗಳನ್ನೇ ಅಷ್ಟು ಹೊಡೆದಿರ್ತಾರೋ ಅಷ್ಟು ರನ್ಸ್ನ ಒಂಥರ. ಆಸ್ಟ್ರೇಲಿಯಾ ಅಂತ ಬಂದಾಗ ವಿರಾಟ್ ಕೊಹ್ಲಿ ಆ ಹೋಮ್ ಯಾವುದು ಅಂತಂದರೆ ಅದು ಅಡಿಲೇಡ್ ಓವಾಲು. ಹೌದು, ಅಷ್ಟು ಅಮೌಂಟ್ ಆಫ್ ರನ್ಸ್ನ ಹೊಡೆದಿದ್ದಾರೆ. ಆಡಿರುವಂಥ 17 ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ ಹೊಡೆದಿರುವಂಥದ್ದು ಅಂದರೆ ಟೆಸ್ಟು ಒಡಿಐ ಎರಡು ತೊಗೊಂಡು ನೋಡ್ತು ಅಂದರೆ 975 ರನ್ನು 17 ಇನ್ನಿಂಗ್ಸಲ್ಲಿ ಹೊಡೆದಿದ್ದಾರೆ. ವಿತ್ ಆವ್ರೇಜ್ ಆಫ್ ಆಲ್ಮೋಸ್ಟ್ 65 ಆವ್ರೇಜಲ್ಲಿ ವಿರಾಟ್ ಕೊಹ್ಲಿ ಸ್ಕೋರ್ ಮಾಡಿರೋದು. ODIಸಲ್ಲಿ 200 ಇದೆ, ಟೆಸ್ಟಲ್ಲಿ 300 ಇದೆ. ಸೊ 500 ಒಂದೇ ವೆನ್ಯೂಲಿ ಇಂಡಿಯಾದಲ್ಲೇ ಬರೋದಿಲ್ಲ. ಅಂದರೆ ಬಂದಿದೆ ವಿರಾಟ್ ಕೊಹ್ಲಿಗೆ ಇಲ್ಲ ಅಂತಲ್ಲ, ಬಟ್ ಓವರ್ಸೀಸ್ ಅಂತ ಬಂದಾಗ ಓವರ್ಸೀಸಲ್ಲಿ ಹೋಗ್ಬಿಟ್ಟು ಯಾವಾಗೋ ಟರ್ನ್ ಮಾಡ್ತೀವಿ. ಅಲ್ಲಿ ಹೋಗ್ಬಿಟ್ಟು 500 ಹೊಡಿಬೇಕು ಅಂದರೆ ಒಂದೇ ವೆನ್ಯೂಲಿ 500 ಹೊಡಿಬೇಕು ಅಂತಂದರೆ ಎಕ್ಸ್ಟ್ರಾಡರಿ ಸ್ಕಿಲ್ ಇರಬೇಕು. ಆ್ಯಂಡ್ ಆ ವೆನ್ಯೂನು ಕೂಡ ಇವರಿಗೆ ಏನೋ ಒಂಥರ ಲಕ್ ಫ್ಯಾಕ್ಟರ್. ಅವರೇ ಹೇಳಿದ್ದಾರೆ ಸುಮಾರು ಸಲ, ನನಗೆ ಅಡಿಲೇಡ್ ಓವಾಲ್ ಅಂದರೆ ಏನೋ ಒಂಥರ ಇಷ್ಟ, ಅಡಿಲೇಡ್ ಅಂದರೆ ಏನೋ ಒಂಥರ ಇಷ್ಟ, ಹೋಮ್ ಥರ ಫೀಲ್ ಆಗ್ತೀನಿ ಇಲ್ಲಿಗೆ ಬಂದೆ ಅಂತಾರೆ ಅಂದರೆ. ಯಾಕಂದರೆ ಅಷ್ಟು ರನ್ಸ್ನ ಹೊಡೆದ್ರೆ ಇವಾಗ ಅಡಿಲೇಡ್ ಓವಲಲ್ಲಿ ಆಲ್ರೆಡಿ ಹೈಯೆಸ್ಟ್ ರನ್ನ ಇಟ್ಟಿದ್ರೆ ಬ್ರಯಾನ್ ಲಾರಾ ಅವ್ರನ್ನ ಸರ್ಪಾಸ್ ಮಾಡಿಬಿಟ್ಟು ಅವ್ರದ್ದು 940 ರನ್ನು. ಇನ್ನೇನಾದರೂ 25 ರನ್ನ ಹೊಡಿತು ಅಂತಂದರೆ ಮೊದಲನೇ ಇಂಡಿಯನ್ ಪ್ಲೇಯರ್, ಮೊದಲನೇ ವಿಸಿಟಿಂಗ್ ನೇಷನ್ ಪ್ಲೇಯರ್ ಆಗ್ತಾರೆ 1000 ರನ್ಸ್ನ ಆಸ್ಟ್ರೇಲಿಯನ್ ನೆಲದಲ್ಲಿ ಒಂದೇ ಸ್ಟೇಡಿಯಮಲ್ಲಿ ಹೊಡಿಯೋದಕ್ಕೆ. ಯಾವ ಮಗ ಹೊಡಿತಾನೆ ಗುರು 1000 ರನ್ಸ್ನ? ಅಲ್ಲಿರೋರನ್ನೇ ಹೊಡೆದಿರಲ್ಲ ಒಂದೇ ವೆನ್ಯೂಲಿ 1000 ರನ್ಸು. ಆಬ್ವಿಯಸ್ಲಿ ಗ್ರೇಟ್ ಫೀಲ್ ಆಗಲೇಬೇಕು ವಿರಾಟ್ ಕೊಹ್ಲಿ ಅವರು. ಇದೊಂದು ರೆಕಾರ್ಡ್ ಆಯಿತು ಅಂದರೆ 25 ರನ್ ಹೊಡಿಬೇಕು ವಿರಾಟ್ ಕೊಹ್ಲಿ ಅವರು ಈ ರೆಕಾರ್ಡ್ನ ಮಾಡೋದಕ್ಕೆ, 1000 ರನ್ಸ್ನ ಹೊಡೋದಕ್ಕೆ. ಆ್ಯಂಡ್ ಜಾಕ್ ಹೋಪ್ಸ್ ಅವರು 5 ಸೆಂಚುರಿನ ಹೊಡೆದಿದ್ದಾರೆ. ಸೊ ಈ 5 ಸೆಂಚುರಿ ಜೊತೆ ಮ್ಯಾಚ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಟೆಸ್ಟಲ್ಲಿ 3 ಸೆಂಚುರಿ ಜೊತೆಗೆ ODIಯಲ್ಲಿ 2 ಸೆಂಚುರಿನ ಹೊಡೆದಿರೋದ್ರಿಂದ ಅಡಿಲೇಡ್ ಓವಾಲಲ್ಲಿ. ಸೊ ಏನಾದರೂ ಇನ್ ಕೇಸ್ ಏನಾದರೂ ಇನ್ನೊಂದು ಸೆಂಚುರಿ ಬಂತು ಅಂತಂದರೆ ಜಾಕ್ ಹೋಪ್ಸ್ ಅವರ ರೆಕಾರ್ಡ್ ಏನಿದೆ ವಿಸಿಟಿಂಗ್ ನೇಷನ್ ಪ್ಲೇಯರ್ ಆಗಿ ಒಂದೇ ವೆನ್ಯೂಲಿ 5 ಸೆಂಚುರಿ ಹೊಡೆಯುವಂಥ ರೆಕಾರ್ಡ್ನ ಇದನ್ನು ಸರ್ಪಾಸ್ ಮಾಡಿಬಿಟ್ಟು 6 ಸೆಂಚುರಿ ಹೊಡೆದಂಗೆ ಆಗುತ್ತೆ. ಸೊ ಹೋಪ್ಫುಲಿ ಅನ್ಕೊಳ್ಳೋಣ ಇವತ್ತು ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ಸೆಂಚುರಿ ಬರಲಿ ಅಂತ. ವಿರಾಟ್ ಕೊಹ್ಲಿ ಮಾತ್ರ ಅಂತಲ್ಲ, ಎಲ್ಲರೂ ಚೆನ್ನಾಗಿ ಆಡಲಿ ಅಂತ ನೆನ್ಕೊಳ್ಳೋಣ. ಬಟ್ ವಿರಾಟ್ ಕೊಹ್ಲಿಗೆ ಏನೋ ಒಂಥರ ಎಕ್ಸ್ಟ್ರಾರ್ಡಿನರಿ ಸೂಪರ್ ಪವರ್ ಇರೋದ್ರಿಂದ ಅಡಿಲೇಡ್ ಓವಾಲಲ್ಲಿ ಎಲ್ಲ ಕಣ್ಗಳನ್ನು ವಿರಾಟ್ ಕೊಹ್ಲಿ ಮೇಲೆ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಖುಷಿ ಅಂತೂ ಇದ್ದೇ ಇರುತ್ತೆ ಈ ನೆಲದಲ್ಲಿ ಆಡೋದಕ್ಕೋಸ್ಕರ. ಸಾಕು ಬಿಡುಗರು ವಿರಾಟ್ ಕೊಹ್ಲಿಗೆ ಬಿಲ್ಡಪ್ ಕೊಟ್ಟಿದ್ದು, ಮ್ಯಾಚ್ ಬಗ್ಗೆ ಹೇಳೋಗುರು, ಪಿಚ್ ಹೆಂಗಿದೆ, ಅದು ಹೆಂಗಿದೆ, ಇದು ಹೆಂಗಿದೆ ಅಂತ ಕೇಳ್ತೀರಾ ಗೊತ್ತು. ಓಕೆ, ಆಗಿರುವಂಥ ಮ್ಯಾಚ್ಗಳು ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ODIs 152 ಮ್ಯಾಚಸ್ಸು. ಅದರಲ್ಲಿ 84 ಮ್ಯಾಚು ಆಸ್ಟ್ರೇಲಿಯಾ ಗೆಲ್ತು ಅಂದರೆ 58 ಮ್ಯಾಚು ಇಂಡಿಯಾ ಗೆದ್ದಿದೆ. ಲಾಸ್ಟ್ 5 ಮ್ಯಾಚ್ ನೋಡ್ತು ಅಂತಂದರೆ ಆಸ್ಟ್ರೇಲಿಯಾ 3 ಮ್ಯಾಚ್ನ ಗೆದ್ದರೆ ಇಂಡಿಯಾ 2 ಮ್ಯಾಚ್ನ ಗೆದ್ದಿದೆ. ಗೊತ್ತಿರೋದ್ರೆ ಲಾಸ್ಟ್ ಮ್ಯಾಚ್ ಏನಾಯಿತು ಅಂತ, ಮಳೆಯ ಹಾವಳಿಯಿಂದ ಮ್ಯಾಚು ಒಂಥರ ಮಳೆಯ ಮೋಸದ ಆಟದಿಂದ ನಮಗೆ ಸೋಲು ಸಿಗಬೇಕಾಯಿತು. ಬಟ್ ಆದರೂ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ ಆಸ್ಟ್ರೇಲಿಯನ್ಸು ಖಂಡಿತ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಬೌಲಿಂಗ್ ಅಂತೂ ಸೂಪರ್ ಆಗಿದೆ ಆಸ್ಟ್ರೇಲಿಯಾದು. ಹ್ಯಾಸಲ್ವುಡ್ಡು ಈ ಕಡೆಯಿಂದ, ಮಿಚೆಲ್ ಸ್ಟಾರ್ಕು ಈ ಕಡೆಯಿಂದ, ನ್ಯಾಥನ್ ಎಲ್ಲಿಸು ಇನ್ನೊಂದು ಕಡೆಯಿಂದ, ಮ್ಯಾಟಿವ್ ಅಟ್ಯಾಕ್ ಮಾಡ್ತು ಅಂತ ಅಂದರೆ ಇಂಡಿಯನ್ಸು ಸೈಲೆಂಟ್ ಮಾಡಿಸಿದ್ದು ಲಾಸ್ಟ್ ಮ್ಯಾಚು. ಇಂಡಿಯನ್ ಬೌಲಿಂಗು ಅಷ್ಟರ ಮಟ್ಟಿಗೆ ಹೆವಿಯಾಗಿ ಸೌಂಡ್ ಮಾಡಲಿಲ್ಲ, ಬ್ಯಾಟಿಂಗು ಕೂಡ ಏನು ಸೌಂಡ್ ಮಾಡಲಿಲ್ಲ. ಇನಿಷಿಯಲಿನ ವಿಕೆಟ್ 3-4 ವಿಕೆಟ್ ಬೇಗ ಕಳ್ಕೊಳ್ತಾ ಇದ್ದಂಗೆ ಡೌನ್ ದ ಲೆಗ್ ಬಾಲ್ಗೆಲ್ಲ, ಹೋಗೋ ಬಾಲ್ಗೆಲ್ಲ, ಬ್ಯಾಟ್ ಬಾಲ್ಗೆಲ್ಲ ಔಟ್ ಆಗ್ತಾ ಇತ್ತು ಅಂತಂದರೆ ಈ ಮ್ಯಾಚು ಬ್ಯಾಟ್ ಬಾಲ್ಗೆಲ್ಲ ಔಟ್ ಆಗೋ ಮಾತೇ ಇಲ್ಲ ಗುರು. ಔಟ್ ಆಗಲೇಬಾರ್ದು. ಶುಭ್ಮನ್ ಗಿಲ್, ಶ್ರೇಯಸ್ ಅಯ್ಯರ್ ಔಟ್ ಆಗಿದ್ದು, ಬ್ಯಾಟ್ ಬಾಲಿಂಗಿಗೆ ಔಟ್ ಆಗಿದ್ದು. ಏನಲ್ಲೇನು ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ ಅಲ್ಲಿ. ಸೊ ಇವರೇ ಬೇಕು ಅಂತ ವಿಕೆಟ್ ಕೊಟ್ಟಂಗೆ ಇತ್ತಲ್ಲಿ. ಸೊ ಈ ಮ್ಯಾಚು ಟಾಪ್ ಆರ್ಡ್ರ್, ನಮ್ಮ ಟಾಪ್ 5 ಏನಿದ್ದಾರೆ, ಸೊ ಇವರಂತೂ ಆಗಲೇಬೇಕು. ಆ್ಯಂಡ್ ಅಕ್ಷರ್ ಪಟೇಲ್ ಏನು ಮುಂದೆ ಕಳಿಸೋವಂಥ ಅಗತ್ಯತೆ ಇಲ್ಲ. KL ರಾಹುಲ್ನ ಮುಂದೆ ಕಳಿಸ್ಲಿ ಪರವಾಗಿಲ್ಲ. ಟಾಪ್ 5 ರೈಟ್ ಹ್ಯಾಂಡರ್ಸೇ ಆಗಲಿ. KL ರಾಹುಲ್ ಸ್ವಲ್ಪ ಮುಂದೆ ಇರಲಿ, ಫ್ರಂಟ್ ಹ್ಯಾಂಡರ್ಲಿ. ಅಕ್ಷರ್ ಪಟೇಲ್ ಹಿಂದೆಯಿಂದನೇ ಬರಲಿ, ಪರವಾಗಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಒಟ್ಟಲ್ಲಿ ಆಸ್ಟ್ರೇಲಿಯನ್ ನೆಲದಲ್ಲಿ ಸೋಲ್ತುವಂಥದ್ದು ಯಾವುದೇ ವೆನ್ಯೂ ಆಗಿರಲಿ ಸುಮ್ಮನೆ ಮಾತಲ್ವೇ ಅಲ್ಲ, ಸೋಲಿಸಲೇಬೇಕು. ಫಸ್ಟ್ ಮ್ಯಾಚ್ನ ಗೆದ್ದಿದ್ದಾರೆ, ಸೀರೀಸಲ್ಲಿ ಜೀವಂತವಾಗಿ ಉಳ್ಕೊಬೇಕು ಅಂತಂದರೆ ಖಂಡಿತ ಈ ಮ್ಯಾಚ್ನ ಹೊಡಿಲೇಬೇಕು. ಅವಾಗಲೇ 3ನೇ ಮ್ಯಾಚಿಗೆ ಕ್ರೇಜ್ ಬರುವಂಥದ್ದು, ಇಲ್ಲಾಂದರೆ ಕ್ರೇಜ್ ಇರೋಲ್ಲ, ಮಣ್ಣು ಇರೋದಿಲ್ಲ. ಆ್ಯಂಡ್ ಚೇಂಜಸ್ ವಿಚಾರಕ್ಕೆ ಬಂತು ಅಂದರೆ ಇಂಡಿಯನ್ ಟೀಮಲ್ಲಿ ಏನಾದ್ರು ಪ್ರಸಿದ್ಧ ಕೃಷ್ಣನ ವಾಪಸ್ ತೊಗೊಂಬರ್ತಾರೆ ಹರ್ಷಿತ್ ರಾಣಾ ಜಾಗದಲ್ಲಿ ಅಂತ ಒಂದು ಕಡೆ ಅನ್ಸಿದ್ರೆ, ಇಲ್ಲ ಗುರು ಹರ್ಷಿತ್ ರಾಣಾಗೆ ಆಪರ್ಚುನಿಟಿ ಕೊಡಬೇಕೇನು, ಫಸ್ಟ್ ಮ್ಯಾಚ್ ಏನಲ್ಲ ಏನೋ ಆಪರ್ಚುನಿಟಿ ಅಷ್ಟೇನು ಸಿಗಲಿಲ್ಲ, ಇನ್ನೊಂದು ಮ್ಯಾಚ್ ಆಡಿಸಿ ಬಿಡು ಅಂತ ಹೇಳೋ ಅಂಥವ್ರ ಒಂದು ಕಡೆ. ಬಟ್ ಪ್ರಸಿದ್ಧ ಪ್ರೂವ್ ಮಾಡ್ಕೊಂಡಿದ್ರೆ ಸಿಕ್ಕಾಪಟ್ಟೆ, ತೊಗೊಂಬಂದರೆ ಚೆನ್ನಾಗಿರುತ್ತೆ ಪ್ರಸಿದ್ಧನ. ಆ್ಯಂಡ್ ಕುಲ್ದೀಪ್ ಯಾದವ್ನ ನಾನಾಗಿರೋ ಫಸ್ಟ್ ಮ್ಯಾಚಲ್ಲೇ ತೊಗೊಂಬರ್ತಾ ಇದ್ದೆ, ವಾಷಿನ ಕೂರಿಸ್ಬಿಟ್ಟು. ಬಿಡಿ, ಏನೋ ಅಲ್ಲಿ ವಿಕೆಟ್ ಬೇರೆ ಎತ್ತಿದ್ರೆ ಫಸ್ಟ್ ಮ್ಯಾಚಲ್ಲಿ ವಾಷಿಂಗ್ಟನ್ ಸುಂದರ್ ಒಂದು ವಿಕೆಟ್ನ ಸೊ ಬ್ಯಾಕ್ ಮಾಡಿಬಿಟ್ಟು ಆಡಿಸ್ಬೋದು. ಬಟ್ ನಾನು ಕುಲ್ದೀಪ್ ಯಾದವ್ನ ಬ್ಯಾಕ್ ಮಾಡ್ತಾಯಿದ್ದೆ. ನಾನಾದರೂ ಕ್ಯಾಪ್ಟನ್ ಆಗಿದ್ದೆ ಅನ್ನೋದ್ರೆ. ಬಟ್ ಶುಭ್ಮನ್ ಗಿಲ್ ನಿರ್ಧಾರ ಅಂತಿಮವಾಗಿ ಯಾರನ್ನ ಆಡಿಸ್ಬೇಕು ಅನ್ನೋದ್ರ ಜೊತೆ ಕೋಚ್ನ ನಿರ್ಧಾರ ಯಾರನ್ನ ಆಡಿಸ್ಬೇಕು ಅಂತ. ಹರ್ಷಿತ್ ರಾಣಾ ವೈ ಪುಷ್ ಕೊಡ್ತಾವ್ರೆ ಅಂತ ಗೊತ್ತಾಗ್ತಿಲ್ಲ. ಪ್ರಸಿದ್ಧ ಕೃಷ್ಣಗಿಂತ ಪ್ರೂವ್ ಮಾಡ್ಬಿಟ್ಟವ್ರು ಯಾರು.
ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ರಸಿದ್ಧ ಕೃಷ್ಣನ ಕರ್ಕೊಂಬರಲಿ ಅಂತ. ಸೊ ಬ್ಯಾಟಿಂಗಲ್ಲಂತೂ ಯಾವುದೇ ಚೇಂಜಸ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಅದೇ ಆರ್ಡರ್ ಇರುತ್ತೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ ಅಂತೂ ಆಡಲೇಬೇಕು, ಬ್ಯಾಟಿಂಗ್ನ ಡಿಪ್ ಡೌನ್ ತೊಗೊಂಡೋಗ್ಬೇಕು ಅಂತ ಅಂದಾಗ. ಇನ್ನು ಆಸ್ಟ್ರೇಲಿಯನ್ಸ್ ಅವ್ರದ್ದು ಏನು ಅಂತ ಪುಡಾಂಗ್ ಬ್ಯಾಟಿಂಗ್ ಏನಿಲ್ಲ ಗುರು, ಟಾಪ್ ಹೆವಿ ಎಸ್ತನೆಯಲ್ಲಿ ಅಲ್ಲಿ ಮಿಚೆಲ್ ಮಾರ್ಷ್ ಮತ್ತು ಟ್ರಾವೆಸ್ ಹೆಡ್ಡು ಹೆವಿ. ಆಮೇಲೆ ಈ ಕಡೆಯಿಂದ ನೆನ್ನೆ ಲಾಸ್ಟ್ ಮ್ಯಾಚಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು ಆ ಫಿಲಿಪೆ ಸ್ವಲ್ಪ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅದು ಬಿಡ್ತು ಅಂದರೆ ಇನ್ನು ಏನು ಅಂತ ಹೆವಿ ಮಾನಸ ಭೂಷಣ್ ಎಲ್ಲ ಬೇಗ ಔಟ್ ಮಾಡ್ಬೋದು, ಏನಿಲ್ಲ ನಿಂತ್ಕೊಂಡು ಟುಕು ಆಡ್ತಾ ಇರ್ತಾರೆ. ಏನಂತ ಹೆವಿ ಸ್ಕೋರರ್ಸ್ ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಅದೇ ಆ ಇಬ್ಬರು ಟಾಪ್ ಹೆವಿ ಮಿಚೆಲ್ ಮಾರ್ಷ್ ಜೊತೆಗೆ ಟ್ರಾವೆಸ್ ಹೆಡ್ ಇಬ್ಬರನ್ನ ಕೀಳ್ತು ಅಂತಂದರೆ ಸ್ವಲ್ಪ ಇವ್ರನ್ನ ತಗಲಾಕ್ಬೋದು. ಸೊ ಲಾಸ್ಟ್ ಮ್ಯಾಚ್ ಸ್ಕೋರ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಏನೇನೋ ಅವಾಂತರಗಳಾಗಿದೆ ನಮ್ಮ ಮಳೆಯಿಂದ, ನಾವು ಅನ್ಫಾರ್ಚುನೇಟ್ಲಿ ಸೋಲ್ಬೇಕಾಗಿ ಬಂತು. ಹೋಪ್ಫುಲಿ ಈ ಮ್ಯಾಚ್ ಫೈಟ್ ಕೊಟ್ಬಿಟ್ಟು 50 ಓವರ್ ಗೇಮ್ ಆಗುತ್ತೆ. ಆ್ಯಂಡ್ 50 ಓವರ್ ಗೇಮಲ್ಲಿ ಇಂಡಿಯಾ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೀರೀಸ್ ಜೀವಂತವಾಗಿರಬೇಕು ಅಂದರೆ ಒಂದು ಗಟ್ ಫೀಲಿಂಗ್ ಏನು ಅಂತಂದರೆ ವಿರಾಟ್ ಕೊಹ್ಲಿ ಇವತ್ತು ಸೌಂಡ್ ಮಾಡ್ಬೋದು ಅನ್ನೋ ಗಟ್ ಫೀಲಿಂಗ್. ಯಾಕಂದರೆ ಅಡಿಲೇಡ್ ಓವಲಲ್ಲೇ ಆಗಿರೋದ್ರಿಂದ ರೋಹಿತ್ ಕೂಡ ಸೌಂಡ್ ಮಾಡಲಿ, ಯಾಕಂದರೆ ಇಬ್ಬರು ಕೂಡ ಲೆಜೆಂಡ್ಸ್ ಆಫ್ ದ ಲೆಜೆಂಡ್ಸ್ಗಳು. ಸೊ ಇಬ್ಬರು ಸ್ಕೋರ್ ಮಾಡ್ತಂದ್ರೆ, ಇಬ್ಬರು ಪಾರ್ಟ್ನರ್ಶಿಪ್ ಅಂದ್ರೆ ಬಿಲ್ಡ್ ಆಯಿತು ಅಂದರೆ ಇದಕ್ಕಿಂತ ಒಂದು ನೋಡೋವಂಥದ್ದು ಫ್ಯಾನ್ಸ್ಗಳಿಗೆ ಒಂಥರ ಫಸ್ಟ್ ಮ್ಯಾಚ್ ನೋಡ್ದಂಗೆ ಇಲ್ಲ ಗುರು ಯಾಕೋ. ಈ ಮ್ಯಾಚು ಫುಲ್ ಫ್ಲೆಡ್ಜಾಗಲಿ 50 ಓವರ್ ಗೇಮ್ ಆಗಲಿ ಆ್ಯಂಡ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮಸ್ತಾಗಿ ಪರ್ಫಾರ್ಮ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. ನೋಡೋಣ, ಇವತ್ತೊಂದು ಬಿಗ್ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ, ಯಾಕಂದರೆ ಇಲ್ಲಿ ಜಾಸ್ತಿ ಮ್ಯಾಚ್ನ ಗೆದ್ದಿರೋದು ಬ್ಯಾಟಿಂಗ್ ಸೆಕೆಂಡ್ ಆಡಿದವ್ರೇ. ಅಡ್ವಾಂಟೇಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಬಾ.